ಟ್ರಾವೆಲಿಂಗ್ ಅಂದರೆ ನನಗೆ ಚಿಕ್ಕವನಿದ್ದಾಗಿಂದ ತುಂಬ ಇಷ್ಟ. ಇವಾಗಲೂ ಟೈಮ್ ಸಿಕ್ಕಾಗೆಲ್ಲ ಟ್ರಾವೆಲಿಂಗ್ ಮಾಡ್ತಾನೆ ಇರ್ತೀನಿ. ಜೊತೆಗೆ ಹಳೆ ಕಾಲದ ಸೈಟ್ಗಳಿಗೆ ಹೋಗೋದು, ಮ್ಯೂಸಿಯಂಗಳಿಗೆ ಹೋಗೋದು, ಅಲ್ಲಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದೇ ನನ್ನ ಫುಲ್ ಟೈಮ್ ಡ್ಯೂಟಿಯಾಗಿ ಹೋಗ್ಬಿಟ್ಟಿದೆ. ಹೀಗೆ ಅವತ್ತು ಕಂಪ್ಯೂಟರ್ ಆನ್ ಮಾಡಿ ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಯಾವುದಾದ್ರೂ ಹೊಸ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಸರ್ಚ್ ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಆರ್ಟಿಕಲ್ ಕಾಣಿಸ್ಕೊಂತು. ನೋಡಿದರೆ ಹಾಂಟೆಡ್ ಹೆರಿಟೇಜ್ ಸೈಟ್ ಅಂತ ಬರೆದಿತ್ತು. ನನಗೆ ದೆವ್ವ ಭೂತಗಳ ಬಗ್ಗೆ ಸ್ವಲ್ಪನೂ ನಂಬಿಕೆ ಇಲ್ಲ, ಆದರೂ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದಾ ಅಂತ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ ನನ್ನ ಕಣ್ಮುಂದೆ ವಿಕಿಪೀಡಿಯಾ ಪೇಜ್ ಓಪನ್ ಆಯಿತು. ಅಲ್ಲಿ ಈ ಹಾಂಟೆಡ್ ಹೆರಿಟೇಜ್ ಮತ್ತು ಅಲ್ಲಿರೋ ಮ್ಯೂಸಿಯಂ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ರು. ಅಲ್ಲದೆ ಆ ಮ್ಯೂಸಿಯಮಲ್ಲಿ ಸಾಯಂಕಾಲ ಆದಮೇಲೆ ದೆವ್ವ ಭೂತಗಳೆಲ್ಲ ತಿರುಗಾಡುತ್ತೆ ಅಂತ ಬರೆದಿತ್ತು. ಇನ್ನೊಂದು ವಿಚಿತ್ರ ಅಂದರೆ ಅಲ್ಲಿರುವ ಲೋಕಲ್ ಗೌರ್ಮೆಂಟ್ ಕೂಡ ಅಲ್ಲಿ ದೆವ್ವ ಭೂತ ಇದೆ ಅಂತ ನಂಬಿ ತಿಂಗಳಿಗೆ 1-2 ಸರಿ ಮಾತ್ರ ಮ್ಯೂಸಿಯಂ ಓಪನ್ ಮಾಡ್ತಿದ್ರಂತೆ. ನನಗೆ ಯಾಕೋ ಆ ಮ್ಯೂಸಿಯಂಗೆ ಹೋಗಲೇಬೇಕು ಅಂತ ಅನ್ಸೋಕ್ಕೆ ಶುರು ಆಯಿತು. ಅಲ್ಲಿ ದೆವ್ವ ಇದೆಯೋ ಭೂತ ಇದೆಯೋ ಅಂತ ತಿಳ್ಕೊಳ್ಳೋಕ್ಕಿಂತ ಮುಖ್ಯವಾಗಿ ಅಲ್ಲಿ ಶೂಟ್ ಮಾಡಿರೋ ವಿಡಿಯೋ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂ ಸಿಗ್ಬೋದಂತ ಅನ್ಸೋಕ್ಕೆ ಶುರು ಆಯಿತು. ಹೀಗಾಗಿ ಕೂಡಲೇ ನನ್ನ ಕಂಪ್ಯೂಟರ್ ಶಟ್ ಡೌನ್ ಮಾಡಿ ಹಿಡನ್ ಕ್ಯಾಮ್ರಾ ಸೇರಿದಂತೆ ಎಲ್ಲ ಎಕ್ವಿಪ್ಮೆಂಟ್ಗಳನ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೇಗನೆ ರೆಡಿಯಾಗಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಈ ಎಲ್ಲ ವಿಷಯ ಅವನಿಗೆ ತಿಳಿಸಿದೆ. ಆಗ ಅವನು, ಆ ಹಾಂಟೆಡ್ ಮ್ಯೂಸಿಯಂ ಬಗ್ಗೆ ನಾನು ಕೂಡ ತುಂಬ ಕೇಳಿದ್ದೀನಿ. ಇದುವರೆಗೂ ಅಲ್ಲಿ ಯಾರೂ ವಿಡಿಯೋಸ್ ಮಾಡಿಲ್ವಂತೆ. ನೀನು ಮಾಡಿದ್ರೆ ಅದು ತುಂಬ ವೈರಲ್ ಆಗುತ್ತೆ. ಆದರೆ ಅಲ್ಲಿ ಫೋಟೋಸ್ ಮತ್ತು ವಿಡಿಯೋಸ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ನನಗೆ ಗೊತ್ತಿಲ್ಲ ಇದರಲ್ಲಿ ನಿನಗೆ ಎಷ್ಟು ಸಕ್ಸಸ್ ಸಿಗುತ್ತೆ ಅಂತ. ಆದರೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಅದಕ್ಕೆ ನಾನು ಸರಿ ಆಯಿತು ನೋಡೋಣ ಅಂತ ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡಿ ಆ ಹಾಂಟೆಡ್ ಮ್ಯೂಸಿಯಂ ಹತ್ರ ಹೊರಟೇ ಬಿಟ್ಟೆ. ಹಾಂಟೆಡ್ ಮ್ಯೂಸಿಯಂ ನನ್ನ ಮನೆಯಿಂದ ಸುಮಾರು 300 ಕಿಲೋಮೀಟ್ರ್ ಇತ್ತು. ಅಂದರೆ ಆಲ್ಮೋಸ್ಟ್ 5-6 ಗಂಟೆ ಜರ್ನಿ. ಒಂದು ವೇಳೆ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಸಿಗಲೇ ಇಲ್ಲ ಅಂದರೆ ನನ್ನ ಹತ್ರ ಹಿಡನ್ ಕ್ಯಾಮ್ರಾ ಇದೆ. ಆ ಹಿಡನ್ ಕ್ಯಾಮ್ರಾ ಮೂಲಕ ನಾನು ಆರಾಮಾಗಿ ವಿಡಿಯೋ ಆಡಿಯೋನ ಶೂಟ್ ಮಾಡ್ಬೋದು. ಇನ್ನೇನು ಸುಮಾರು 20 ನಿಮಿಷದಲ್ಲಿ ನಾನು ಮ್ಯೂಸಿಯಂ ತಲುಪ್ತಾ ಇದ್ದೆ. ಯಾವುದೋ 11 ನಂಬರಿಂದ ಮೆಸೇಜ್ ಬಂದಿತ್ತು. ಅಲ್ಲಿ ವೆಲ್ಕಮ್ ಟು ಹಾಂಟೆಡ್ ಮ್ಯೂಸಿಯಂ ಅಂತ ಬರೆದಿತ್ತು. ಅಷ್ಟರಲ್ಲೇ ಅದೇ ನಂಬರಿಂದ ಫೋನ್ ಕೂಡ ಬಂತು. ನಾನು ಫೋನ್ ರಿಸೀವ್ ಮಾಡಿದ ತಕ್ಷಣ, ನಮಸ್ಕಾರ, ಇದೊಂದು ರೆಕಾರ್ಡೆಡ್ ಕರೆಯಾಗಿದೆ. ತುಂಬಾ ದಿನವಾದ ಮೇಲೆ ಯಾರೋ ಒಬ್ಬರು ನಮ್ಮ ಮ್ಯೂಸಿಯಂಗೆ ಬರ್ತಾ ಇದ್ದೀರಾ. ಬನ್ನಿ, ನಿಮಗೆ ಸ್ವಾಗತ. ಆದರೆ ಇಲ್ಲಿ ವಿಡಿಯೋ ಹಾಗೂ ಫೋಟೋಸ್ಗಳನ್ನು ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವುದನ್ನು ನಿಷೇಧಿಸಲಾಗಿದೆ. ಇಲ್ಲವಾದರೆ ಈಗಲೇ ಮರಳಿ ನಿಮ್ಮ ಮನೆಗೆ ಹೋಗಬಹುದು. ಆದರೆ ನಾನು ಅಲ್ಲಿ ಬರ್ತಿರೋದು ನಿಮ್ಗೆ ಹೇಗೆ ಗೊತ್ತಾಯಿತು? ಅಷ್ಟರಲ್ಲಿ ಫೋನ್ ಡಿಸ್ಕನೆಕ್ಟ್ ಆಯಿತು. ನಾನು ವಾಪಸ್ ಕಾಲ್ ಬ್ಯಾಕ್ ಮಾಡಿದರೆ ಅಷ್ಟರಲ್ಲಿ ಆ ಓಲ್ಡ್ ಹೆರಿಟೇಜ್ ಸೈಟ್ ಕೂಡ ಬಂದಿತ್ತು. ನಾನು ಅಲ್ಲೇ ಕಾರ್ ಪಾರ್ಕ್ ಮಾಡಿ ಬರಬೇಕಾದ್ರೆ ವಾಚ್ಮನ್ ಸಿಕ್ಕ. ವಾಚ್ಮನ್ ಜೊತೆ ಮಾತಾಡಬೇಕಾದ್ರೆ ಅವನು ಕೂಡ, ಸರ್, ತಮ್ಮಲ್ಲೊಂದು ಮನವಿ. ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅಲಾವಿಲ್ಲ ಸರ್. ಸುಮ್ಮನೆ ತೊಗೊಂಡೋಗಿ ಸಮಸ್ಯೆ ಮಾಡ್ಕೋಬೇಡಿ ಸರ್. ಪ್ಲೀಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಪ್ಲೀಸ್ ಸರ್. ನಾನು ಸರಿ ಆಯಿತು ಅಂತ ಹೇಳಿ ಅವನು ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡಿ ಜೇಬಲ್ಲಿ ಇಟ್ಕೊಂಡೆ. ಜೊತೆಗೆ ಹಿಡನ್ ಕ್ಯಾಮ್ರಾ ಕೂಡ ಅಟ್ಯಾಚ್ ಮಾಡಿದೆ. ಆ ಮ್ಯೂಸಿಯಂ ರೂಲ್ಸ್ ಏನೇ ಇರಲಿ, ನಾನು ಹೇಗಾದರೂ ಮಾಡಿ ವಿಡಿಯೋ ಶೂಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶ ನನ್ನ ಮೈಂಡಲ್ಲಿತ್ತು. ಮ್ಯೂಸಿಯಂ ಹೊರಗಡೆ ನೋಡಿದರೆ ಯಾರೂ ಇರಲಿಲ್ಲ. ಆದರೂ ಟಿಕೆಟ್ ಕೌಂಟ್ರಲ್ಲಿ 1-2 ಜನ ಕೂತ್ಕೊಂಡಿದ್ರು. ನಾನು ಟಿಕೆಟ್ ತೊಗೊಂಡು ನೇರವಾಗಿ ಮ್ಯೂಸಿಯಂ ಒಳಗಡೆ ಹೋದೆ. ಮ್ಯೂಸಿಯಂ ಅಂದರೆ ಯಾವುದೇ ಗ್ಲಾಸ್ ಹೌಸ್ ಆಗಿರ್ಬೋದು, ಗಾರ್ಡನ್ ಆಗಿರ್ಬೋದು, ಯಾವುದೂ ಇರಲಿಲ್ಲ. ಆ ಮ್ಯೂಸಿಯಂ ಒಂದು ಹಳೆ ಕಾಲದ ಕಟ್ಟಿಗೆಯಿಂದ ಮಾಡಿರೋ ಮನೆ ಆಗಿತ್ತು. ನಿಧಾನವಾಗಿ ಒಳಗಡೆ ಹೋಗ್ತಾನೇ ಇದ್ದೆ. ಅಕ್ಕಪಕ್ಕ ತುಂಬ ಸ್ಟ್ಯಾಚ್ಯೂಸ್ಗಳನ್ನು ನಿಲ್ಲಿಸಿದ್ರು. ಮತ್ತು ಕೆಲವು ವಿಸಿಟರ್ಸ್ ಸ್ಟ್ಯಾಚ್ಯೂ ಥರನೇ ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಾದರೂ ವಿಡಿಯೋ ಮತ್ತು ಫೋಟೋ ತೆಗೆಯೋಕ್ಕೆ ಅವಕಾಶ ಸಿಗುತ್ತಾ ಅಂತ ನೋಡ್ತಾ ಇದ್ದೆ. ಆ ಮ್ಯೂಸಿಯಮಲ್ಲಿ ತುಂಬ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿದ್ರು. ಆ ಪ್ರತಿಯೊಂದು ಸ್ಟ್ಯಾಚ್ಯೂ ಮೇಲೂ ಆ ಸ್ಟ್ಯಾಚ್ಯೂಯಲ್ಲಿ ಇರೋ ಹೆಸರು ಕೂಡ ಬರೆದಿದ್ರು. ಇಡೀ ಮ್ಯೂಸಿಯಂ ಎಲ್ಲ ಕಟ್ಟಿಗೆಯಿಂದ ಮಾಡಿದ್ರು. ಹೀಗಾಗಿ ನಡಿಬೇಕಾದ್ರೆ ಅವಾಗ ಶಬ್ದ ಕೂಡ ಆಗ್ತಾ ಇತ್ತು. ನಾನಲ್ಲಿರೋ ರೂಮ್ಗಳಿಗೆ 1-2 ಸರಿ ಹೋಗಿ ಬಂದೆ. ಅಲ್ಲಿ ನನಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಸಿಗಲೇ ಇಲ್ಲ. ಹೀಗಾಗಿ ಮುಂದೆ ಬಂದು ನೋಡಿದರೆ ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ಗಳಿದ್ವು. ಕೆಲವು ವಿಸಿಟರ್ಸ್ ಎಲ್ಲ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬರ್ತಾಯಿದ್ರು. ನಾನು ಆ ಸ್ಟೆಪ್ ಮೂಲಕ ಫಸ್ಟ್ ಫ್ಲೋರ್ಗೆ ಹೋದೆ. ಅಲ್ಲಿ ನೋಡಿದರೆ ಒಂದು ದೊಡ್ಡ ರೂಮ್ ಲಾಕ್ ಆಗಿತ್ತು.
ಒಳಗಡೆಯಿಂದ ತುಂಬ ಜನ ಮಾತಾಡ್ತಾ ಇರೋ ಶಬ್ದ ಕೇಳಿಸ್ತಾ ಇತ್ತು. ಒಂದೆರಡು ಬಾರಿ ರೂಮ್ ನಾಕ್ ಮಾಡಿದ್ಕಾಗಿ ಡೋರ್ ಕೂಡ ಓಪನ್ ಮಾಡಿದ್ರು. ಒಳಗಡೆ ನೋಡಿದೆ ಸುಮಾರು 5-6 ಸ್ಟ್ಯಾಚ್ಯೂಸ್ಗಳಿದ್ವು. ಒಂದಿಬ್ರು ಆ ಸ್ಟ್ಯಾಚ್ಯೂಗಳ ಮುಂದೆ ನಿಂತು ಏನೇನೋ ಮಾತಾಡ್ತಾ ಇದ್ರು. ನಾನೊಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡೆ. ಆ ಇಬ್ಬರು ಹೊರಗಡೆ ಹೋದ್ಮೇಲೆ ಒಂದು ಸ್ಟ್ಯಾಚ್ಯೂ ನನಗೆ ಯಾಕೋ ತುಂಬ ಇಷ್ಟ ಆಯಿತು. ಆ ಸ್ಟ್ಯಾಚ್ಯೂ ಮೇಲೆ ಯಾವುದೋ ಭಾಷೆಯಲ್ಲಿ ಏನೇನೋ ಬರ್ತಿದ್ರು. ನಾನಲ್ಲಿ ಯಾರೂ ಇಲ್ಲದೆ ಇರೋದನ್ನು ನೋಡಿ ನಿಧಾನವಾಗಿ ನನ್ನ ಫೋನ್ ಓಪನ್ ಮಾಡಿ ಆ ಸ್ಟ್ಯಾಚ್ಯೂ ಪಕ್ಕನೇ ಹೋಗಿ ನಿಂತ್ಕೊಂಡು ಫೋಟೋ ಕ್ಲಿಕ್ ಮಾಡೇ ಬಿಟ್ಟೆ. ಬಹುಶಃ ಫೋಟೋ ಕ್ಲಿಕ್ ಮಾಡಬಾರ್ದಾಗಿತ್ತು ಅನ್ಸುತ್ತೆ. ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿರೋ ಸ್ಟ್ಯಾಚ್ಯೂಸ್ಗಳೆಲ್ಲ ಜೀವ ಬಂದವ್ರ ಥರ ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಕಡೆ ಈ ಕಡೆಲ್ಲ ಓಡಾಡೋಕ್ಕೆ ಶುರು ಮಾಡಿದ್ವಿ. ನನಗೆ ಇದೆಲ್ಲ ಏನಾಗ್ತಿದೆ ಅಂತ ಯೋಚನೆ ಮಾಡೋಷ್ಟರಲ್ಲಿ ಫೋಟೋ ವಿಡಿಯೋ ಮಾಡಿ ಮತ್ತೆ ಹಳೆ ಘಟನೆಗಳೆಲ್ಲ ನೆನಪು ಮಾಡಿದ್ದೀರಿ. ಆದರೆ ಈಗ ಹಳೆ ಘಟನೆಗಳು ಮತ್ತೆ ನಡೆಯುತ್ತೆ. ಆವಾಗ ನಮ್ ಜೊತೆ ನೀವು ಸಾಯ್ಲೇಬೇಕು, ಏನು ಮಾಡಕ್ಕಾಗಲ್ಲ. ನನಗೆ ಆ ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಯಾಕಂದರೆ ನನ್ನ ಜೊತೆ ಮಾತಾಡಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಅದೇ ಕ್ವೀನ್ ಅಂತ ಬರ್ದಿರೋ ಸ್ಟ್ಯಾಚ್ಯೂನೇ ಮಾತಾಡಿತ್ತು. ಹೌದು, ನಾನು ಹೀಗಾಗಿ ಆ ರೂಮಿಂದ ನೇರವಾಗಿ ಹೊರಗಡೆ ಓಡಿ ಬಂದೆ. ಹೊರಗಡೆ ನೋಡಿದ್ರೆ ತುಂಬ ಜನ ಬಂದಿದ್ರು. 10 ನಿಮಿಷದ ಹಿಂದೆ ಮ್ಯೂಸಿಯಂ ಒಳಗಡೆ ಬರಬೇಕಾದ್ರೆ ಅಷ್ಟೊಂದು ಜನ ಇದ್ದಿರಲಿಲ್ಲ. ಆದರೆ ಇವಾಗ ಜನ ತುಂಬಿ ತುಳುಕ್ತಾ ಇದ್ರು. ಈ ಜನರನ್ನೆಲ್ಲ ನೋಡಿ ನನಗೆ ಸ್ವಲ್ಪ ಧೈರ್ಯ ಬಂತು. ಅದೆಲ್ಲ ಬಹುಶಃ ನನ್ನ ಭ್ರಮೆ ಆಗಿರ್ಬೋದು, ಇಲ್ಲಾಂದರೆ ನನ್ನ ಜೊತೆ ಇನ್ನೂ ಫ್ರ್ಯಾಂಕ್ ನಡೀತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಇದನ್ನು ಯೋಚನೆ ಮಾಡ್ತಾ ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಹಿಂದಿಂದ ಯಾರೋ ಜೋರಾಗಿ ಓಡಿ ಹೋದಂಗಾಯ್ತು. ಅದೇ ಆ ಹುಡುಗಿ, ಅಂದರೆ ಆ ಸ್ಟ್ಯಾಚ್ಯೂ ಬಂದು ನಿಂತ್ಕೊಂಡಿತ್ತು. ನಾನು ಇದೆಲ್ಲ ಏನಾಗ್ತಿದೆ ಅಂತ ಅವಳು ಕೇಳಬೇಕಂತ ಅನ್ನೋಷ್ಟರಲ್ಲಿ ಅವಳೇ, ಹಳೆ ಘಟನೆ ಮತ್ತೊಮ್ಮೆ ನಡೆಯುತ್ತೆ, ನೀವು ಸಾಯ್ಲೇಬೇಕು, ಏನು ಮಾಡಕ್ಕಾಗಲ್ಲ. ಅಷ್ಟರಲ್ಲಿ ಅಲ್ಲಿರೋ ಜನ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಜೋರಾಗಿ ಓಡಾಡೋಕ್ಕೆ ಶುರು ಮಾಡಿದರು. ಇಲ್ಲೆಲ್ಲ ಏನಾಗ್ತಿದೆ ಅಂತ ಅರ್ಥ ಆಗಿ ಹೋಗ್ಬಿಟ್ಟಿತ್ತು. ಹೀಗಾಗಿ ನಾನು ಅಲ್ಲಿಂದ ಜೋರಾಗಿ ಓಡ್ತಾ ಮೇನ್ ಡೋರ್ ಹತ್ರ ಹೋಗ್ತಾನೆ ಇದ್ದೆ. ಅಷ್ಟರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನನ್ನನ್ನು ತಡೆದ್ರು. ನಾನು ಅವ್ರಿಗೆ ಇಲ್ಲಿವರೆಗೂ ಏನಾಯಿತು ಅಂತ ಎಲ್ಲ ವಿವರಿಸಿ ಹೇಳಿದೆ. ಆಗ ಅವರು ವಿಚಿತ್ರವಾಗಿ ನಗ್ತಾ, ರೂಲ್ಸ್ ಬ್ರೇಕ್ ಮಾಡೋದಂದ್ರೆ ನಿಮಗೆ ತುಂಬ ಇಷ್ಟ ಅಲ್ವಾ? ಮುಂದೆ ಆಗೋ ಘಟನೆಗೆ ಪ್ರತ್ಯಕ್ಷ ಪರೋಕ್ಷ ನೀವೇ ಕಾರಣ ಅಂತ ಹೇಳಿ ಜೋರಾಗಿ ನಾನು ಅಲ್ಲಿಂದ ತಳ್ಳಿ ಆ ಮ್ಯೂಸಿಯಂ ಮೇನ್ ಡೋರ್ ಲಾಕ್ ಮಾಡಿಬಿಟ್ಟ. ನಾನು ಅಲ್ಲೇ ಕೆಳಗಡೆಯಿಂದ ಒಂದು ಕ್ಷಣ ಮ್ಯೂಸಿಯಂ ಸುತ್ತ ಎಲ್ಲ ನೋಡಿದೆ. ಆ ಮ್ಯೂಸಿಯಮಲ್ಲಿ ಯಾವ ಸ್ಟ್ಯಾಚ್ಯೂಗಳು ಇದ್ದಿರಲಿಲ್ಲ. ಆ ಸ್ಟ್ಯಾಚ್ಯೂಗಳೆಲ್ಲ ಆರಾಮಾಗಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ವು. ಅಷ್ಟರಲ್ಲಿ ಒಂದಿಬ್ರು ಜನ ನನ್ನ ಮುಂದೆ ಬಂದು ಫೋನಲ್ಲಿ ಏನೋ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದರು. ಅವರಲ್ಲಿ ಒಬ್ಬ ಹುಡುಗ, ಇಲ್ಲಿ ವಿಡಿಯೋ ಮಾಡೋದು ಬೇಡ, ಅಲಾವಿಲ್ಲ ಅಂತಿದ್ರೆ, ಅಷ್ಟರಲ್ಲಿ ಆ ಮೊಬೈಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮೇಲ್ಗಡೆ ಇರೋ ಎಕ್ಸ್ಟೆನ್ಷನ್ ವೈರ್ಗೆ ಟಚ್ ಆಯಿತು. ಆಗ ಇಡೀ ಮ್ಯೂಸಿಯಮಲ್ಲಿರೋ ಲೈಟ್ಸ್ ಎಲ್ಲ ಹೊರಗೆ ಹೋಗೋಕ್ಕೆ ಶುರು ಮಾಡಿದ್ವು. ನಾನು ಇಲ್ಲಿಂದ ಹೇಗಾದರೂ ಮಾಡಿ ತಪ್ಸ್ಕೊಂಡು ಹೋಗ್ಬೇಕಂತ ಅಂದರೆ ಆ ಡೋರ್ ಲಾಕ್ ಮಾಡಿ ವಾಚ್ಮನ್ ಅಲ್ಲೇ ನಿಂತ್ಕೊಂಡಿದ್ದ. ಆದರೆ ಅಲ್ಲಿ ನನಗೆ ಹೆಲ್ಪ್ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಇಡೀ ಮ್ಯೂಸಿಯಮ್ಗೆಲ್ಲ ಜೋರಾಗಿ ಬೆಂಕಿ ಹತ್ಕೊಂಡ್ಬಿಡ್ತು. ಅಲ್ಲಿರೋ ಜನ ಎಲ್ಲ ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡಿದ್ರು, ಅಳಕ್ಕೆ ಶುರು ಮಾಡಿದ್ರು. ನಾನು ನನ್ನ ಕೊನೆ ಪ್ರಯತ್ನ ಅಂತ ಆ ಮ್ಯೂಸಿಯಂ ಮೇನ್ ಡೋರ್ ಜೋರಾಗಿ ತಳ್ಳೋಕೆ ಶುರು ಮಾಡಿದೆ. ಆಗ ನಿಧಾನಕ್ಕೆ ಡೋರ್ ಓಪನ್ ಆಯಿತು. ಅಷ್ಟರಲ್ಲಿ ಮ್ಯೂಸಿಯಂ ಎಲ್ಲ ಸುಟ್ಟು ಭಸ್ಮ ಆಗೋಗ್ಬಿಟ್ಟಿತ್ತು. ಅಲ್ಲಿರೋ ಜನಗಳೆಲ್ಲ, ಅಂದರೆ ಆ ಸ್ಟ್ಯಾಚ್ಯೂಗಳೆಲ್ಲ ಸುಟ್ಟು ಬೂದಿಯಾಗಿ ಹೋಗ್ಬಿಟ್ಟಿದ್ವು. ಈಗ ನನಗೇನೂ ಆಗಿರಲಿಲ್ಲ. ಆದರೆ ಇದೆಲ್ಲ ಏನಾಯಿತು, ಹೇಗಾಯಿತು ನನಗೆ ಒಂದು ಅರ್ಥ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಮುಂದೆ ಒಂದು ಪೊಲೀಸ್ ಜೀಪ್ ಬಂದು ನಿಂತ್ಕೊಂತು. ನಾನು ಆ ಪೊಲೀಸಿಗೆ ಇದೆಲ್ಲ ಹೇಳಿದೆ. ಆಗ ಅವರು, ಮ್ಯೂಸಿಯಂ ಕ್ಲೋಸ್ ಆಗಿ ತುಂಬಾ ವರ್ಷ ಆಗಿದೆ, ನೀವು ಹೇಗ್ರಿ ಒಳಗಡೆ ಹೋಗ್ತೀರಾ? ಈ ಮ್ಯೂಸಿಯಂ ಹಿಸ್ಟ್ರಿ ಗೊತ್ತಿಲ್ವಾ ನಿಮ್ಗೆ? 3 ವರ್ಷದ ಹಿಂದೆ ಇಬ್ರು ಕಾಲೇಜ್ ಹುಡುಗಿ ಈ ಮ್ಯೂಸಿಯಂ ಒಳಗಡೆ ಬಂದಿದ್ರು. ಮ್ಯೂಸಿಯಂ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಬಂದಿದ್ರು. ವಿಡಿಯೋ ಮಾಡ್ತಾ ಇದ್ರು, ಚಾರ್ಜ್ ಖಾಲಿ ಆಯ್ತು ಅನ್ಸುತ್ತೆ. ಸ್ವಿಚ್ ಬೋರ್ಡ್ಗೆ ಚಾರ್ಜ್ ಕನೆಕ್ಟ್ ಮಾಡಿ ವಿಡಿಯೋಸ್ ಫೋಟೋಸ್ ತೆಗಿತಾ ಇದ್ರು. ಆದ್ರೆ ಅಕಸ್ಮಾತ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಎಕ್ಸ್ಟೆನ್ಷನ್ ವೈರ್ಗೆ ಬೆಂಕಿ ತಾಗಿ
ಇಡೀ ಮ್ಯೂಸಿಯಂ ಸುಟ್ಟು ಬೂದಿ ಹಾಕೋಯ್ತು. ಅವತ್ತಿಂದ ಇವತ್ತಿನವರೆಗೂ ಈ ಮ್ಯೂಸಿಯಂ ಕ್ಲೋಸ್ ಆಗಿದೆ. ಕೆಲವರು ಹೇಳ್ತಾರೆ ಈ ಮ್ಯೂಸಿಯಂ ಅಲ್ಲಿ ದೆವ್ವ ಭೂತ ಇದೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ಈ ಮ್ಯೂಸಿಯಂ ಅಲ್ಲಿ ಸತ್ತೋಗಿರೋರೆಲ್ಲ ಸ್ಟ್ಯಾಚ್ಯೂ ಆಗಿ ಮ್ಯೂಸಿಯಂ ಅಲ್ಲೇ ನಿಂತ್ಕೊಂಡಿದ್ದಾರೆ ಅಂತ. ನಮ್ಗೆ ಈ ಮ್ಯೂಸಿಯಂ ಒಳಗಡೆ ಹೋಗಕ್ಕೆ ಪರ್ಮಿಷನ್ನೇ ಇಲ್ಲ. ಗವರ್ಮೆಂಟ್ ಆರ್ಡರ್, ನಾವು ಒಳಗಡೆ ಹೋಗಕ್ಕಾಗಲ್ಲ. ಆದರೆ ನಾನು ಒಳಗಡೆ ಹೋಗಿರೋದು, ಅಲ್ಲಿರೋ ಸ್ಟ್ಯಾಚ್ಯೂ ಜೊತೆ ಫೋಟೋ ತಗೊಂಡಿದ್ದು ನನಗೆ ಏನಾಯ್ತು ಅಂತ ಗೊತ್ತಾಗ್ತಾನೆ ಇಲ್ಲ. ಮತ್ತೆ ಆ ಹುಡುಗಿ ಇರೋ ತಪ್ಪಿನಿಂದಾಗಿ ಇಡೀ ಮ್ಯೂಸಿಯಮಲ್ಲಿ ಇರೋರೆಲ್ಲ ಸಾಯ್ಬೇಕಾಯ್ತು. ಇಷ್ಟೆಲ್ಲ ಆದರೂ ಕೂಡ ನನಗಿನ್ನೂ ಆ ಪ್ರಶ್ನೆ ಕಾಡ್ತಾನೆ ಇದೆ, ಮ್ಯೂಸಿಯಂ ಕ್ಲೋಸ್ ಇದ್ರು ನಾನು ಹೇಗೆ ಒಳಗಡೆ ಹೋದೆ ಅಂತ. ಇದೆಲ್ಲ ಹೇಗಾಯ್ತು ಅಂತ ನಿಮ್ಗೇನಾದ್ರು ಅರ್ಥ ಆದರೆ ನನಗೆ ತಿಳಿಸಿ.